ನನ್ನ ಕಠಿಣ ವರ್ತನೆಗೆ ನೀನು ಎಂತಹ ಕಠಿಣ ಶಿಕ್ಷೆಯನ್ನು ನೀಡಿಬಿಟ್ಟೆ ಜಾನಕಿ. ಭೂದೇವಿ, ನನ್ನ ಸೀತೆಯನ್ನು ನನಗೆ ಮರಳಿ ಕೊಡು. ನನ್ನ ಜಾನಕಿಯನ್ನು ನನಗೆ ಹಿಂದಿರುಗಿಸು. ಜಾನಕಿ, ಸೀತೆ, ನೀನು ಏಕೆ ಇಂತಹ ನಿರ್ಧಾರವನ್ನು ತೆಗೆದುಕೊಂಡೆ? ಏಕೆ ಈ ಮಕ್ಕಳ ಮುಖಗಳನ್ನು ನೋಡಿ ಆದರೂ ನೀನು ಉಳಿಯದೆ ಏಕೆ ಹೊರಟು ಹೋದೆ? ಜಾನಕಿ, ಏಕೆ ಹೊರಟು ಹೋದೆ? ಶ್ರೀಮನ್ ಮಹಾವಿಷ್ಣುವಿನ ರಾಮಾವತಾರದ ಕತೆ ಇಲ್ಲಿಗೆ ಮುಗಿಯಿತು. ರಾಮ ಸೀತೆಯರ ಪವಿತ್ರ ಕತೆ ರಾಮಾಯಣವೆಂಬ ಮಹಾಕಾವ್ಯವಾಗಿ ಯುಗ ಯುಗಗಳಿಂದ ಲೋಕದ ಜನರಿಗೆ ಮಾರ್ಗದರ್ಶನ ನೀಡುತ್ತಿದೆ. ರಾಮಾಯಣ ಮಹಾಕಾವ್ಯ ಕಾವ್ಯವಾಗಿ, ಪುರಾಣವಾಗಿ, ಧರ್ಮದ ದಾರಿದೀಪವಾಗಿ ಅದನ್ನು ರಚಿಸಿದ ವಾಲ್ಮೀಕಿ ಮಹರ್ಷಿಯನ್ನು ಅಜರಾಮರವಾಗಿಸಿದೆ. ಶ್ರೀರಾಮಚಂದ್ರ ಲವಕುಶರಿಗೆ ಪಟ್ಟ ಕಟ್ಟಿದ ನಂತರ ತನ್ನೊಡನೆ ಬರಲು ಇಚ್ಛಿಸಿದವರೆಲ್ಲರನ್ನೂ ಉತ್ತಮ ಲೋಕಕ್ಕೆ ಕರೆದೊಯ್ದ. ಪ್ರಿಯ ಶಿಷ್ಯರೇ, ಇಲ್ಲಿಯವರೆಗೂ ನೀವು ರಾಮಾಯಣದ ಮಹಾಚರಿತ್ರೆಯನ್ನು ಕೇಳಿದಿರಿ. ರಾಮಾಯಣ ಯುಗ ಯುಗಗಳಲ್ಲೂ ಪ್ರಸಿದ್ಧವಾಗಿದೆ. ಸಾಧು ಸಂತರ ಪಾಲಿಗೆ ಅತ್ಯಂತ ಪುಣ್ಯಪ್ರದವಾಗಿದೆ. ಇಹ ಪರಗಳಿಗೆ ಮಾರ್ಗದರ್ಶಕವಾಗಿದೆ. ಸೀತಾರಾಮರ ಆದರ್ಶ ಜೀವನವು ಲೋಕಕ್ಕೇ ಮಾದರಿಯಾಗಿದೆ. ಶಿಷ್ಯರೇ, ಶ್ರೀಮನ್ನಾರಾಯಣನು ರಾಮನಾಗಿ, ಲಕ್ಷ್ಮೀದೇವಿಯು ಸೀತೆಯಾಗಿ ಅವತರಿಸಿ ರಾಜಧರ್ಮವನ್ನು ಮತ್ತು ಪತಿವ್ರತ ಧರ್ಮದ ಪಾಲನೆಯನ್ನು ಲೋಕಕ್ಕೆ ತೋರಿಸಿಕೊಟ್ಟಿದ್ದಾರೆ. ಅಂತಹ ಮಹಾ ವ್ಯಕ್ತಿಗಳ ಬಗ್ಗೆ, ಅವರ ಮಹಿಮೆಗಳ ಬಗ್ಗೆ ಇನ್ನೂ ಏನಾದರೂ ತಿಳಿಯುವ ಕುತೂಹಲವಿದ್ದರೆ ಸಂಕೋಚವಿಲ್ಲದೆ ನನ್ನಲ್ಲಿ ಕೇಳಿ. ಗುರುದೇವ, ಸೀತಾದೇವಿಯು ಮಹಾಪುರುಷನನ್ನೇ ಪತಿಯಾಗಿ ಪಡೆದಳು. ಅವಳು ಪತಿಯೊಂದಿಗೆ ಸುಖದಿಂದ ಇದ್ದದ್ದು ಅಲ್ಪ ಕಾಲವಷ್ಟೇ. ಅಂಥ ಮಹಾಸತಿಯು ಪತಿವಿಯೋಗದ ದುಃಖಕ್ಕೆ ಗುರಿಯಾದುದನ್ನು ಕೇಳಿ ಯಾರಿಗೆ ಆದರೂ ದುಃಖವಾಗುತ್ತದೆ. ಸೀತಾದೇವಿಗೆ ಅಂಥ ದುಃಖ ಅನಿವಾರ್ಯವಾಗಿತ್ತೆ? ಶಿಷ್ಯರೇ, ಸೀತೆಯ ದುಃಖಕ್ಕೆ ನಿಮ್ಮ ಮನಸ್ಸು ಮಿಡಿಯಿತೆಂದ ಮೇಲೆ ಅವಳು ಎಂತಹ ಮಹಾತ್ಮಳೆಂದು ಅರ್ಥ ಮಾಡಿಕೊಳ್ಳಬಹುದು. ಅವಳ ಕಷ್ಟ ದುಃಖಗಳನ್ನು ಮಾತ್ರ ಯೋಚಿಸಬೇಡಿ. ಅವಳ ಜೀವನ ಕಥೆಯನ್ನು ಸ್ಥೂಲವಾಗಿ ಅವಲೋಕಿಸಿದರೆ ಅವಳ ದುಃಖ ಕಷ್ಟಗಳ ಜೊತೆಗೆ ಅವಳು ಪಡೆದ ಸಂತೋಷ ಧನ್ಯತೆಗಳೇನು ಎಂಬುದು ನಿಮಗೆ ಅರ್ಥವಾಗುತ್ತದೆ. ಸರಿ, ಈಗ ನೀವೇ ಸೀತೆಯ ಜೀವನ ಹೇಗೆ ಆರಂಭವಾಯಿತೆಂಬುದನ್ನು ಹೇಳಿ. ಗುರುದೇವ, ಯಜ್ಞಕ್ಕಾಗಿ ಭೂಮಿಯನ್ನು ಉಳುವಾಗ ಜನಕ ಮಹಾರಾಜನಿಗೆ ಬಂಗಾರದ ಪೆಟ್ಟಿಗೆಯಲ್ಲಿ ಸೀತಾದೇವಿಯು ಶಿಶುವಾಗಿ ದೊರೆತಾಗ ಅವಳ ಜೀವನ ಕಥೆ ಆರಂಭವಾಯಿತು.